ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ನೋಡ್ರಿ, ಆರಾಮಾಗಿದ್ದೀನಿ. ಇವತ್ತು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡತ್ತಿದ್ದೆ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಈ ನಡುವೆ ಬೇಜಾರೊಳಗೆ ಇರ್ತಿದ್ದೆ. ಏನು ಅಂತಂದರೆ ಏನೂ ಕೆಲಸ ಮಾಡ್ತಿರ್ಕಿಲ್ಲ, ಅದಾಗುತ್ತೆ ಬಿಡು ಅದ್ರ ಪಾಡಿಗೆ ಅಂತಂದು ನಾನು ನನ್ನ ಪೂರ್ತಕ್ಕೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದೆ. ಇನ್ನು ಹಾಗಾದ್ರೆಲ್ಲ ಅದೇನು ಅದ್ರ ಪಾಡಿಗೆ ಆಗೋದಿಲ್ಲ. ನಾನು ಹೇಳ್ಬೇಕು, ನಾನು ಮಾಡಿದರೆ ಎಲ್ಲ ಆಗ್ತೈತೆ ಅಂತಂದು ಇವತ್ತು ಸ್ವಲ್ಪ ಮನವರಿಕೆ ಆಯಿತು. ಹಿಂಗಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಂತಂದು ರೆಡಿ ಆಗತ್ತೀನಿ. ಇವಾಗ ಪೂಜೆಗೆ ರೆಡಿ ಮಾಡ್ಕೋತೀನಿ ಸಾಯಂಕಾಲ. ಈ ನಡುವೆ ಪೂಜೆನೂ ಮಾಡೋದು ಬಿಟ್ಬಿಟ್ಟಿದ್ದೆ ನಾನು. ನನ್ನ ಮಗಳು, ನನ್ನ ಹಸ್ಬೆಂಡು ಅವರೇ ತಮ್ಗೆ ಎಷ್ಟಾಗುತ್ತೋ ಅಷ್ಟು ಪೂಜೆನ ತಾವೇ ಮಾಡ್ತಿದ್ರು. ಇನ್ನು ನಾನಂದ್ರೆ ದೇವ್ರ ಸನ್ನೆಗೂ ಹೋಗ್ತಿದ್ದಿಲ್ಲ. ದೇವ್ರ ಮೇಲೂ ನಂಬಿಕೆ ಇಲ್ಲ, ಮನುಷ್ಯರ ಮೇಲೂ ನಂಬಿಕೆ ಇಲ್ಲ, ಈ ರೀತಿ ನನ್ನ ಮೇಲೂ ನನಗೆ ನಂಬಿಕೆ ಇಲ್ಲ ಅನ್ನೋ ರೀತಿ ನಂದಾಯಿತು, ನನ್ನ ಕೆಲಸ ಆಯಿತು ಅಂತಂದು ಸುಮ್ಮನೆ ಎಲ್ಲ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ತಿದ್ದೆ. ಆದ್ರೆ ನಾವು ಮನೆಯಲ್ಲಿರೋ ಹೆಣ್ಮಕ್ಳು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಮಣಿನೂ ಅಷ್ಟೇ ಆ್ಯಕ್ಟಿವ್ ಇರುತ್ತೆ. ನಮ್ಮ ಮನೆಯಲ್ಲಿರೋರು ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ಅದು ಸ್ವಲ್ಪ ಇವತ್ತು ಮನವರಿಕೆ ಆಯಿತು. ಇಲ್ಲ ಹಿಂಗೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಏನಾದರೂ ಮಾಡಬೇಕೆದ್ದಂತಂದು ಇವಾಗ ಎದ್ದು ಸ್ವಲ್ಪ ಪೂಜೆ ಎಲ್ಲ ಮಾಡತ್ತೀನಿ. ಹಂಗೆ ಸ್ವಲ್ಪ ಹೊಸ್ಲೂ ಪೂಜೆ ಮಾಡಿಬಿಟ್ರಾಯ್ತು ಅಂತಂದು ಹೊಸ್ಲು ಎಲ್ಲ ಪೂಜೆ ಮಾಡ್ಕೋತಿದ್ದೆ. ಇನ್ನು ಏನಾಗುತ್ತಂತಂದ್ರೆ ಒಂದೊಂದು ಟೈಮ್ನೊಳಗೆ ಏನೇನೋ ಬಂದು ಹೋಗ್ತಿರ್ತಾವೆ ಆಲೋಚನೆಗಳು. ಇನ್ನು ಅದು ಬಂದು ಒಂದೆರಡು ದಿನ ನಾವು ಎಷ್ಟೋ ಡಿಸ್ಟರ್ಬ್ ಆದ್ರೂ ಮೂರನೇ ದಿನಕ್ಕೆ ನಾವು ಮತ್ತೆ ಎದ್ದು ನಮ್ಮ ಕೆಲಸ ಮಾಡಬೇಕು. ನಾವೇನಾದರೂ ಬಿಟ್ಟು ಕುಂತೀವಿ ಅಂತಂದ್ರೆ ಮನೇಲಿ ಎಲ್ಲರಿಗೂ ಬೇಜಾರಾಗುತ್ತೆ. ನಮಗೊಬ್ಬರಿಗೆ ನಾವು ಬೇಜಾರಾಗಿ ನಾವು ನಮ್ಮ ಪೂರ್ತಿ ಕುಂತೀವಿ ಅಂದ್ರೆ ಮನೆಯಲ್ಲಿರೋರು ಯಾರೂ ಆ್ಯಕ್ಟಿವ್ ಆಗಿರೋಂಗಿಲ್ಲ, ಯಾರೂ ಅಷ್ಟು ನಗ್ನಗ್ತಾ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಹೆಣ್ಮಕ್ಳು ಮನೇಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೈತೆ ಅನ್ನೋದ್ರ ಮೇಲೆ ನಮ್ಮ ಮನೆಯಲ್ಲಿ ಇರೋರು ಎಲ್ಲರೂ ಆರೋಗ್ಯ ಆಗಿರ್ಬೋದು, ನಗು ಎಲ್ಲ ಪ್ರತಿಯೊಂದೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇನ್ನು ನಾನು ಈ ಹೊಸ ವರ್ಷ ಬರೋಕ್ಕಿಂತ ಮುಂಚೆ ಸಾಕಷ್ಟು ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನು ಏನೇನೆಲ್ಲ ಅಂದ್ಕೊಂಡಿದ್ದೆ ಅಂತಂದರೆ, ಎಷ್ಟು ಕೆಲಸ ಆಗುತ್ತೋ ನನ್ನ ಕೈಲಿ ಅಷ್ಟೆಲ್ಲ ಕೆಲಸ ಮಾಡಬೇಕು. ಇನ್ನು ಸಾಕಷ್ಟು ವಿಡಿಯೋಸ್ನೆಲ್ಲ ಮಾಡಬೇಕು, ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಡೈಲಿ ವಿಡಿಯೋಸ್ನೆಲ್ಲ ಮಾಡ್ಕೊತಿರ್ಬೇಕು. ಹಿಂಗೆ ಪ್ರತಿಯೊಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ಮಾಡಬೇಕು ಈ ಸರ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾವುದು ನಮ್ಮ ಕೈಯಲ್ಲಿ ಇರೋಂಗಿಲ್ಲ. ಪ್ರತಿಯೊಂದೂ ಅದು ತನ್ನ ಪಾಡಿಗೆ ಆಗ್ತಿರತ್ತಿ. ಯಾವಾಗ ಆಗುತ್ತೋ ಯಾವಾಗ ಬಿಡುತ್ತೋ ನಮ್ಮ ಕೈಯಲ್ಲಿ ಮಾತ್ರ ಅದು ಯಾವಾಗಲೂ ಸಾಧ್ಯ ಇಲ್ಲ. ಮುಂದೆ ಏನಾಗುತ್ತಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಹಂಗಾಗಿ ಬಿಡ್ತು. ಇನ್ನು ನಾನು ಒಂದು ಮಾತು ಅಂದ್ಕೊಂಡಿದ್ದೆ, ಅದನ್ನ ವಿಡಿಯೋದಾಗೂ ನಾ ಹೇಳಿದ್ದೆ ಅನಿಸುತ್ತೆ. ಏನಂತಂದ್ರೆ, ನಾವು ಏನೋ ಅಂದ್ಕೊತೀವಿ, ಏನೋ ಪ್ಲ್ಯಾನಿಂಗ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ಮುಖ್ಯ ಅಂತಂದು ಅದನ್ನ ಯಾವ ಟೈಮ್ನಲ್ಲಿ ನಾ ಹೇಳಿದ್ದೆ ಅನ್ನೋದು ಗೊತ್ತಿಲ್ಲ. ರಿಯಲಿ ಅದೇ ಥರನ ಆಯ್ತದ್ದು. ಅದೇ ಹೇಳಿದ್ನಲ್ಲ, ಯಾವುದೇ ನಮ್ಮ ಕೈಲಿರಲ್ಲ. ನಾಳೆ ಏನಾಗುತ್ತೋ, ಇನ್ನು ನೆಕ್ಸ್ಟ್ ಟೈಮ್ ಏನಾಗುತ್ತೋ ಅಂತಂದು ಅದೇ ರೀತಿ ಆಯಿತು. ನಾ ಏನು ಅಂದ್ಕೊಂಡಿದ್ದು ಇನ್ನು ಒಂದು ತಿಂಗಳು ಏನೂ ಆಗಿಲ್ಲ. ಒಂದು ತಿಂಗಳು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳ ನಾ ಏನು ಅಂದ್ಕೊಂಡಿದ್ದು ನನ್ನ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಇನ್ನು ಹಂಗೆ ಅನ್ಕೊತ ಕುಂತ್ರೆ ಇನ್ನೂ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ದೊಡ್ಡ ಸಾಧನೆ ಅಂತಲ್ಲ, ಏನೋ ಕೆಲಸನ ಮಾಡ್ಲಿಕ್ಕಂತಂದ್ರೆ ಭೂಮಿ ಭಾರ ಆಗಿ ಬದುಕೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಹಂಗೆ ಅಂದ್ಕೊಂಡು ಇವತ್ತು ಕೆಲಸನ ಸ್ಟಾರ್ಟ್ ಮಾಡೀನಿ. ಇನ್ನು ಈ ನಡುವೆ ನನ್ನ ಮನಸ್ಥಿತಿ ಯಾವ ರೀತಿ ಇತ್ತಂತಂದ್ರೆ, ಇನ್ನು ಮನಸ್ಥಿತಿ ಒಂದು 50-50 ಓಕೆ ಅನ್ನೋ ರೀತಿ ಇತ್ತು. ಆದರೆ ಮನಸ್ಥಿತಿ ಬಂದು ಒಂದು 20% ಅಷ್ಟೇ ಇತ್ತು. ಬೆಳಗ್ಗೆ ಮಕ್ಕಳಿಗೆ ನಾಷ್ಟ ತಯಾರಿ ಮಾಡಬೇಕು, ಮಧ್ಯಾಹ್ನ ಲಂಚ್ ಬಾಕ್ಸ್ ತಯಾರಿ ಮಾಡಬೇಕು, ಮತ್ತು ಅವ್ರು ಹೋದ ತಕ್ಷಣ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬರೀ ರೆಸ್ಟ್ ಮಾಡೋದು. ಇನ್ನೇನು ಅವರು ಒಂದು ತಾಸಲ್ಲಿ ಬರ್ತಾರೆ ಮನೆಗೆ ಅಂತಂದ್ರೆ ಅವಾಗೆದ್ದು ಸ್ವಲ್ಪ ಮನೇನ ಕ್ಲೀನ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ಅಡುಗೆನ ಮಾಡಿ ಮತ್ತೆ ಊಟ ಮಾಡೋದು, ಮಲ್ಕೋದು. ಇದೇ ರೀತಿ 1.5 ತಿಂಗಳು ನಾನು ಕಾಲಹರಣ ಮಾಡಿಬಿಟ್ಟೆ. ಒಬ್ಬೊಬ್ಬರಿಗೆ ಒಂಥರ ಟೈಮ್ ಬರ್ತೈತಿ. ಒಂದೊಂದು ಟೈಮ್ನೊಳಗೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತೀವಿ. ಒಂದೊಂದು ಟೈಮ್ನೊಳಗೆ ಏನಾದರೂ ಮನಸ್ಸಿಗೆ ಬೇಜಾರಾಯ್ತು ಅಂತಂದ್ರೆ ಹೆಂಗೆ ಕಾಲ ಹರಣ ಮಾಡ್ತೀವಿ, ಯಾವ ರೀತಿ ಸೋಮಾರಿತನ ಆಗಿಬಿಡ್ತೈತಿ. ಇದೆಲ್ಲರ ನಡುವೆ ನಾವು ಎಷ್ಟು ಬೇಜಾರು ಮಾಡ್ಕೊತೀವಿ ನೋಡ್ರಿ, ಅದು ನಮ್ಮ ಆರೋಗ್ಯದ ಮೇಲೂ ಅಷ್ಟೇ ಪರಿಣಾಮ ಬೀಳೈತಿ. ಅದು ನನಗೆ ಇವಾಗ ಎಲ್ಲ ಅರ್ಥ ಆಯಿತು. ಅದೆಲ್ಲ ಆಗಿ ಇನ್ನು ಅದೆಲ್ಲ ನಾ ಹಂಗೆ ಅನ್ಕೊಂಡು ಕೂತ್ರೆ ನಾನು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ, ಇನ್ನು ಮನೆಯಲ್ಲಿರೋರು ಯಾರೂ ಆರೋಗ್ಯ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನನಗೆ ಭಾಳ ಖಚಿತ ಆಯಿತು. ಇನ್ನು ಹಾಗೆಲ್ಲ ಅನ್ಕೋದು ಹಂಗೆ ಸುಮ್ಮನೆ ಕುಂದಿರಬಾರ್ದು ಅಂತಂದು ಕೆಲಸನ ರೀಸ್ಟಾರ್ಟ್ ಮಾಡೀನಿ. ಇನ್ನು ಪೂಜೆ ಕೂಡ ಎಲ್ಲ ಆಯಿತು. ಸ್ವಲ್ಪ ಮಾರ್ಕೆಟ್ಗೂ ಹೋಗಿ ಬರಬೇಕಾಗಿತ್ತು. ಇನ್ನು ನಾಳೆ ಶಿವರಾತ್ರಿ, ನಾಡೋದು ಬಂದು ಮತ್ತೆ ಒಂದು ಸ್ಪೆಷಲ್ ನಮ್ಮ ಮನೆಯೊಳಗೆ. ಹೀಗಾಗಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ತರಬೇಕಾಯಿತು. ಇನ್ನು ಹೋಗಿ ಬಂದು ಬಟ್ಟೆನ ಹೆಂಗೆ ತಂದೇನಂತ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಇನ್ನು ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಮಾಡಿದ್ವಿ, ನಾನು ನನ್ನ ಫ್ರೆಂಡು ಕೊಡ್ಕೊಂಡು. ಇದು ನಾನು ಮಾಡಿದ್ದೆಲ್ಲ, ಆಲ್ಮೋಸ್ಟ್ ಎಲ್ಲ ಅವರ ಮಾಡಿದ್ದು. ಇಲ್ಲಿ ಒಣ ಕೊಬ್ಬರಿನ ಎರ್ಚಿ ಅದನ್ನ ಮಿಕ್ಸಿ ಹಾಕ್ಕೊಂಡು ಫುಲ್ ಪೌಡ್ರ್ ಎಲ್ಲ ಮಾಡಿ ಇಟ್ಕೊಂಡೇವಿ. ಇಲ್ಲಿ ಒಂದು ಬೇರೆ ಬಾಳ್ಗೆ ತೊಗೊಂಡು ಅದಕ್ಕೊಂದು 3 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡು ಅದನ್ನ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಎಣ್ಣೆ ತುಪ್ಪ ಏನೂ ಹಾಕ್ಕೋಂಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಅದನ್ನ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗೆಲ್ಲ ಕರೆಕ್ಟ್ ಆಗೈತದ. ಅದನ್ನೊಂದು ಬೇರೆ ಪ್ಲೇಟಿಗೆ ತೆಗೆದು ಬಿಡ್ತೀವಿ ನಾವು. ಆಮೇಲೆ ಇಲ್ಲ ಸ್ವಲ್ಪ ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡು, ನೀವು ಬೇಕಾದ್ರೆ ಬೆಲ್ಲನೂ ಜಜ್ಜಿ ಹಾಕ್ಕೋಬೋದು. ಇಲ್ಲ ಬೆಲ್ಲದ ಪೌಡ್ರ್ ಹಾಕೋದು ಅಂದರೆ ಜಾಗ್ರಿ ಪೌಡ್ರ್ ಸೇರ್ತಲ್ರಿ, ಅದನ್ನ ಹಾಕ್ಕೊಂಡು ಅದಕ್ಕೆ 1 ಕಪ್ನಷ್ಟು ನೀರು ಹಾಕೋಬೇಕು. ಇದು ಒಂದು 500 ಗ್ರಾಮ್ ಅಂತಂದರೆ ಒಂದು ಅರ್ಧ ಕಿಲೋ ಬೆಲ್ಲದ ಪೌಡ್ರ್ ಐತಿ. ಇಲ್ಲಿ ಅದಕ್ಕೆ 1 ಚಾದ ಕಪ್ಪಷ್ಟು ನೀರು ಹಾಕ್ಕೊಂಡೇವಿ. ಇದನ್ನ ಸ್ವಲ್ಪ ಪಾಕ ಬರೋ ಮಟ್ಟ, ಅಂದ್ರೆ ಪೂರ್ತಿ ಗಟ್ಟಿ ಪಾಕ ಅಲ್ಲ, ಒಂದು ಎಳೆ ಹಿಂಗೆ ಅಂತಾರಲ್ಲ ಅಷ್ಟು ಬರೋ ಮಟ್ಟನ ಇದನ್ನ ಪಾಕ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಇಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡೀನಿ, 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡೇವಿ. ಇವಾಗ ಅದು ಕುದಿಯಾಕತೈತಿ ಅಂತಂದ್ರೆ ಪಾಕ ರೆಡಿ ಆಗತೈತಿ. ಈ ಥರ ಬೆಲ್ಲದ ಪೌಡ್ರ್ ಹಾಕೊಂಡ್ಬಿಟ್ರೆ ನಮಗೆ ಬೇಗ ಪಾಕ ಮಾಡ್ಕೋಕೆ ಅನುಕೂಲ ಆಕೈತಿ. ಅದೇ ನಾವೇನಾದರೂ ಬೆಲ್ಲದ್ದೇನಾದರೂ ಮಾಡ್ಕೋಬೇಕಂತಂದ್ರೆ ಬೆಲ್ಲ ಜಜ್ಜಬೇಕು, ಅದನ್ನು ಸ್ವಲ್ಪ ಕುದಿ ಹಿಡಬೇಕು. ಆಮೇಲೆ ಮತ್ತನ್ನು ಸೋಸ್ಕೊಂಡು ಅದನ್ನ ಒಂದು ಎಳೆ ಬರೋ ಮಟನೂ ಅದನ್ನೆಲ್ಲ ಕುದಿಸ್ಕೋಬೇಕಾಕೈತಿ, ಬೆಲ್ಲದ ಪಾಕ ಮಾಡ್ಕೋಬೇಕಾಕೈತಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿದೈತಿ. ಇನ್ನು ಇಲ್ಲಿ ಒಂದು ಬೇರೆ ಪಾತ್ರೆ ಒಳಗೆ ಅಂದ್ರೆ ಬೇರೆ ಬಾಳ್ಗೆ ಒಳಗೆ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇದನ್ನೇನು ಮಾಡ್ಕೊಂಡಿದ್ವಲ್ಲ ನಾವು ಈ ಕೊಬ್ಬರಿ ಪೌಡ್ರ್ ಅದನ್ನು ಈ ತುಪ್ಪದೊಳಗೆ ಹುರ್ಕೋಬೇಕು. ಇದನ್ನೂ ಅಷ್ಟೇ ಕಲರ್ ಚೇಂಜ್ ಆಗೋ ಮಟನೂ ಹುರ್ಕೋಬೇಕು. ಇದು ನೀವು ಬೇಕಾದ್ರೆ ಕೊಬ್ಬರಿ ಮಿಠಾಯಿ ಅಂತಲೂ ಕರಿಬೋದು. ನಾವು ಇದಕ್ಕೆ ಏನು ಹೆಸರು ಕೊಟ್ಟಿಲ್ಲ, ಜಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಹಾಗೆಲ್ಲ ಮಾಡೇವಿ. ಆದಷ್ಟು ಮಕ್ಕಳಿಗೆ ಅಂದರೆ ನನ್ನ ಫ್ರೆಂಡ್ ಮಾಡಿದ್ರಂತ ಹೇಳಿದ್ನಲ್ಲ ನಾನು, ಅವ್ರು ಹೇಳ್ತಿದ್ರು ಆದಷ್ಟು ಮಕ್ಕಳಿಗೆ ಕೊಬ್ಬರಿದು ಏನಾದರೂ ತಿನ್ನಕ್ಕೆ ಕೊಡಬೇಕು, ಒಣ ಕೊಬ್ಬರಿದ್ದು. ಮಕ್ಕಳು ಗಟ್ಟಿ ಆಗ್ತಾರೆ, ಸ್ಟ್ರಾಂಗ್ ಆಗ್ತಾರೆ ಅಂತಂದು. ಈಗ ನೋಡಿರಲ್ಲ ಅದನ್ನೆಲ್ಲ ನಾ ತುಪ್ಪದಲ್ಲಿ ಹುರ್ಕೊಂಡು ಇಲ್ಲೇ ಬೆಲ್ಲದ ಪಾಕನೂ ಕೂಡ ಎಲ್ಲ ರೆಡಿ ಆಗೈತಿ. ಅದನ್ನು ಅದಕ್ಕೆ ಹಾಕ್ಕೊಂಬಿಡ್ಬೇಕು. ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊತಿರ್ಬೇಕು. ನೀವು ಬೇಕಾದರೆ ಇದನ್ನ ಆರಿದ ಮೇಲೆ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಉಂಡೆನಾದರೂ ಕಟ್ಬೋದು, ಅಥವಾ ಇದನ್ನ ಬರ್ಫಿ ಥರನೂ ನೀವು ಮಾಡ್ಕೋಬೋದು. ಇಲ್ಲೇ ಮೇಲ್ಗಡೆ ಏನು ಗಸಗಸೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಆ ಗಸಗಸೆನ ಹಾಕ್ಕೊಂಡು ಮತ್ತೆ ಇದನ್ನ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಒಂದು 15 ನಿಮಿಷ ಬಿಡ್ದಂಗೆ ಇದನ್ನು ತಳ ಹಿಡ್ಕೊಳಂಗೆ ಮಿಕ್ಸ್ ಮಾಡ್ಕೊತ ಇರಿ, ಆವಾಗ ಇದು ಕರೆಕ್ಟಾಗಿ ಬರ್ತೈತಿ. ಈಗ ಅದನ್ನ ಕೂಲಾಗಕ್ಕೆ ಬಿಟ್ಬಿಟ್ಟಿದ್ವಿ ನಾವು, ಒಂದು 20 ನಿಮಿಷ ಬಿಟ್ಬಿಟ್ಟಿದ್ವಿ. ಆಮೇಲೆ ಇಲ್ಲೊಂದು ಪ್ಲೇಟಿಗೆ ತುಪ್ಪ ಹಾಕಿ ಅದನ್ನ ತುಪ್ಪನ ತಾಡು ತುಂಬ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ ಮೇಲೆ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಮತ್ತು ಅದು ಸ್ವಲ್ಪ ಗಟ್ಟಿ ಆಗೋ ಮಟ್ಟ ಬಿಟ್ಟು ಅದನ್ನ ಬರ್ಫಿ ಥರ ನೀವು ಕಟ್ ಮಾಡ್ಕೊಂಬಿಟ್ರೆ ಬರ್ಫಿ ರೆಡಿ ಆದಂಗೆ. ನಿಮಗೇನಾದರೂ ಉಂಡೆ ಥರ ಮಾಡ್ಕೋಬೇಕಂತ ಅನಿಸಿದ್ರೆ ಉಂಡೆ ಥರ ಮಾಡ್ಕೊಳ್ರಿ. ಇನ್ನೂ ಇದ್ರಾಗ ಏನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ತೇನೆ ಅಂತಂದ್ರೆ ಅದನ್ನ ಸಣ್ಣದಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಚಾಪ್ ಮಾಡಿ ಇದ್ರಾಗೆಲ್ಲ ಹಾಕ್ಬೋದು. ನಾವು ಹಂಗೆ ಖಾಲಿ ಕುಂತೇವೆ ಅಂತಂದು ಮಾಡಿದ್ವಿ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು, ಮಸ್ತಾಗಿ ಬಂದಿತ್ತು. ನೀವು ಮನೆಯೊಳಗೆ ಮಾಡ್ಕೊಳ್ರಿ. ಅದ ಹೇಳಿದ್ನಲ್ಲ, ಈಗ ನಾವೇನಾದರೂ ಬಾಣ್ತಿ ಟೈಮ್ನೊಳಗಳೆಲ್ಲ ಈ ಥರ ಕೊಬ್ಬರಿದು ಏನಾದರೂ ಕೊಡ್ತಿರ್ತಾರೆ ಅಂದರೆ ನಮ್ಮ ಕಡೆ ಕೊಬ್ಬರಿ ಖಾರ ಎಲ್ಲ ಅಂತಾರೆ, ಅದಕ್ಕೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಒಬ್ಬೊಬ್ಬರು ಒಂಥರ ಮಾಡ್ತಾರೆ, ಒಬ್ಬರು ಇಷ್ಟ ಮಾಡಿನ ಕೊಡ್ತಾರೆ. ಅಂದ್ರೆ ಇದಕ್ಕೆ ಗಟ್ಟಿ ಆಕೈತಿ, ಒಣ ಕೊಬ್ಬರಿ ಬೆಲ್ಲ ಇದಕ್ಕೆ ಗಸಗಸೆ ಎಲ್ಲ ತುಪ್ಪ ಎಲ್ಲ ಹಾಕಿರತ್ತಲ್ಲ. ಇನ್ನು ಮಕ್ಕಳಿಗೆ ಕೊಡೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾರೆ ಮಕ್ಕಳು. ಇನ್ನು ಮಕ್ಕಳು ಅಷ್ಟೆಲ್ಲ ನಾವು ಕೂಡ ತಿನ್ಬೋದು. ನಮಗೇನಾದರೂ ಸ್ವಲ್ಪ ವೀಕ್ನೆಸ್ ಐತಿ, ಮೊಣಕಾಲು ನೋವು ಇದೆಲ್ಲ ಬರ್ತಿರ್ತಾವೆ, ನಮಗೇನು ಶಕ್ತಿನೇ ಇಲ್ಲ ಅನ್ನೋ ಹೊತ್ತಿನೊಳಗೆ ಈ ಥರ ಎಲ್ಲ ಸ್ವಲ್ಪ ಕೊಬ್ಬರಿದು ಏನಾದರೂ ರೆಸಿಪಿನ ಮಾಡ್ಕೊಂಡು ತಿನ್ನಿರಿ, ಆವಾಗ ಹೆಲ್ತಿಯಾಗಿರ್ಬೋದು. ಸ್ವಲ್ಪ ಈ ಬಾಯಿ ಒಳಗೆಲ್ಲ ಗುಳ್ಳೆ ಆಗಿರ್ತಾವಲ್ಲ, ಆವಾಗ ಒಣ ಕೊಬ್ಬರಿ ತಿನ್ಬೇಕಂತಂದು ನಮ್ಮ ಮನೇಲಿ ಎಲ್ಲರೂ ಹೇಳ್ತಿರ್ತಾರೆ. ಆ ಒಣ ಕೊಬ್ಬರಿನ ತಿಂತಂದ್ರೆ ಬಾಯಲ್ಲಿರೋ ಗುಳ್ಳೆ ಎಲ್ಲ ಆಗಿರ್ತಾವಲ್ಲ ಈ ಹೀಟಿಗೆ ಅದೆಲ್ಲ ಕಮ್ಮಿ ಆಗುತ್ತೆ ಅಂತಂದು ಹೇಳ್ತಿರ್ತಾರೆ. ನೋಡಿರಿ, ಬೇಕಾದ್ರೆ ಅದನ್ನು ಕೂಡ ಟ್ರೈ ಮಾಡಿರಿ. ಇವಾಗ ನೋಡಿರಲ್ಲ ಅದು ಪೂರ್ತಿ ತಣ್ಣಗಾಗಿತ್ತು, ಅದನ್ನ ಬರ್ಫಿ ಥರ ಕಟ್ ಮಾಡಿ ಇಟ್ಕೋತೀವಿ. ಸಖತ್ ಅಂದ್ರೆ ಸಖತ್ತಾಗಿ ಟೇಸ್ಟೇ ಬಂದಿದ್ದು. ಇದನ್ನು ಒಂದು 15-20 ದಿನಾನು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೋದು. ಫ್ರಿಜ್ ಒಳಗೆ ಇಡಬೇಕಂತಂದು ಏನೂ ಅವಶ್ಯಕತೆ ಇಲ್ಲ. ಇದನ್ನು ಹೊರಗಡೆನೇ ಒಂದು ಬಾಕ್ಸ್ನಲ್ಲಿ ನೀವು ಹಾಕಿಟ್ಕೋಬೋದು. ಭಾಳ ದಿನ ಅಂತಂದರೆ ಭಾಳ ದಿನ ಬರ್ತಾವೆ, ಯಾಕಂತಂದರೆ ಎಲ್ಲ ಪಾಕ ಗಟ್ಟಿ ಪಾಕ ತೆಗೆದೆಲ್ಲ ಮಾಡಿರ್ತೀವಲ್ಲ, ಹೀಗಾಗಿ ಏನೂ ಕೆಡೋದಿಲ್ಲ. ನೋಡಿರಿ ಎಷ್ಟು ಮಸ್ತ್ ಕಾಣತ್ತಂದ್ರೆ ಸಖತ್ತಾಗಿ ಟೇಸ್ಟಾಗಿ ಬಂದಿದ್ದು, ಬಾಯಲ್ಲಿಟ್ಟು ಕರಿಬೇಕು ಆ ರೀತಿ ಬಂದಿದ್ದು.
ಇನ್ನು ನಾವು ಸ್ವೀಟ್ ತಿನ್ನೋಂಗಿಲ್ಲ ಅಂತಂದು ನಾವೇನಾದರೂ ಮಾಡೋದು ಬಿಟ್ವಿ ಅಂತಂದ್ರೆ ಮಕ್ಕಳು ಕೂಡ ಸ್ವೀಟ್ ತಿನ್ನೋಕೆ ಕಲ್ಕೋದೇ ಇಲ್ಲ. ಒಂದೊಂದು ಟೈಮ್ ಒಳಗೆ ಹಂಗಾಗಿ ಬಿಟ್ಟಿರ್ತೈತಿ, ಮಕ್ಕಳು ಏನೋ ಸ್ವೀಟ್ ಕೊಟ್ಟರು ತಿಂತಾನೆ ಇರೋಂಗಿಲ್ಲ. ನೀವು ಸುಮ್ಮನೆ ಮಾಡ್ತಾ ಇರಿ, ಮಾಡಿ ಮನೇಲಿ ಇರ್ತಾ ಇರಿ. ಅವ್ರು ಏನಾದರೂ ಬೇಕಂದಂದಾಗ ಅದನ್ನ ಕೊಡ್ತಾ ಬಂತಂದ್ರೆ ಅವರು ಕೂಡ ಸ್ವೀಟ್ ತಿನ್ನೋದನ್ನು ಕಲಿತಾರೆ. ಇದು ನನ್ನ ಒಂದು ಅನುಭವ. ಇನ್ನು ಮಾರ್ಕೆಟಿಗೆ ಕೂಡ ಹೋಗಿ ಬರಬೇಕಂತ ಹೇಳಿದ್ನಲ್ಲ, ಮಾರ್ಕೆಟಿಗೆ ಹೋಗಿ ಬಂದಿದ್ದಾಯಿತು. ನಾಳೆ ಶಿವರಾತ್ರಿ, ಸ್ವಲ್ಪ ಹಣ್ಣು ಎಲ್ಲ ತಂದೀವಿ. ಹಣ್ಣೆಲ್ಲ ತಂದು ಸ್ವಲ್ಪ ಮಕ್ಕಳಿಗೆ ಬಟ್ಟೆ ಎಲ್ಲ ತರಬೇಕಾಗಿತ್ತು, ಬಟ್ಟೆನೂ ಎಲ್ಲ ತಂದಿದ್ದಾಯಿತು. ಇನ್ನು ಅವರು ಕೂಡ ಉಪವಾಸ ಎಲ್ಲ ಮಾಡ್ತಾರೆ. ನನ್ನ ಮನೇಲಿ ನಾವೆಲ್ಲರೂ ಶಿವರಾತ್ರಿನ ಮಾಡ್ತೀವಿ, ಮಕ್ಕಳು ನಾವು. ಇನ್ನು ಮಗ ಮಾಡೋದು ಸ್ವಲ್ಪ ಡೌಟ್, ನನ್ನ ನಡ್ಕ ಸ್ವಲ್ಪ ಹೊಟ್ಟೆ ಹಸಿವು ಹಂಗಂತಂದು ಅಳ್ತಿರ್ತಾನೆ. ಇನ್ನು ಅವ್ರಿಗೆಲ್ಲ ಗ್ರೇಪ್ಸು ಅದೆಲ್ಲ ಇಷ್ಟ ಆಗ್ತಾವೆ. ಈ ಸ್ವಲ್ಪ ಖರ್ಜೂರೆಲ್ಲ ಇಷ್ಟ ಆಗೋಂಗಿಲ್ಲ, ಆದ್ರೆ ಅದನ್ನು ಕೂಡ ಆದಷ್ಟು ನೀವು ಖರ್ಜೂರನ ಮಕ್ಕಳಿಗೆ ತಿನ್ನೋದನ್ನು ರೂಢಿ ಮಾಡಿಸ್ರಿ. ಖರ್ಜೂರ ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಅದು ಕೂಡ ಹೇಳಿದ್ನೆಲ್ಲ, ಈಗ ಕೊಬ್ಬರಿ ಮಿಠಾಯಿ ಅದನ್ನೆಲ್ಲ ಹೆಂಗೆ ತಿಂತೀವಿ ನೋಡಿರಿ, ಖರ್ಜೂರ ತಿನ್ನೋದ್ರಿಂದನೂ ಅಷ್ಟು ಬೆನಿಫಿಟ್ಸ್ ಐತಿ. ನಾವೆಲ್ಲ ಚಿಕ್ಕವರಿದ್ದಾಗ ಸುಮ್ಮನೆ ಮನೇಲಿ ತಂದು ಇಡ್ತಿದ್ರು, ತಿಂತಿದ್ವಿ. ಈಗ ನಾವು ಮನೇಲಿ ತಂದು ಇಡೋದೇ ಇಲ್ಲ, ಇನ್ನು ಮಕ್ಕಳಲ್ಲಿ ಕಲ್ಕೋಬೇಕು. ಹಂಗೆ ಇವಾಗ ನಮಗೂ ಮನಸ್ಸಿಗೆ ಅದೆಲ್ಲ ಅನಿಸಾತೈತಿ. ಇನ್ನು ನಾಳೆಗೆ ಉಪವಾಸ ಅಂತಂದು ಸ್ವಲ್ಪ ಸಾಬುದಾನಿ ಎಲ್ಲ ಕೂಡ ತಂದಿದ್ದಾಯಿತು. ಸ್ವಲ್ಪ ರಾತ್ರಿನಾದರೂ ನೆನೆ ಇಡ್ಬೋದು, ಅಥವಾ ಮಾಡೋಕ್ಕೆ ಒಂದು 5-6 ಗಂಟೆ ಮೊದಲೇಗೆ ನೆನೆ ಇಟ್ರೂ ಸಾಬುದಾನಿನೂ ರೆಡಿ ಆಗ್ತಾವೆ. ನಾನು ರಾತ್ರಿ ಎಲ್ಲ ನೆನೆ ಇಡೋದಿಲ್ಲ, ಹೇಳಬೇಕಂತಂದ್ರೆ ಬೆಳಗ್ಗೆನ ನೆನೆ ಇಟ್ಬಿಡ್ತೀನಿ. ರಾತ್ರಿ ನೆನೆ ಇಟ್ಟರೆ ಪೂರ್ತಿ ಅವು ಮೆತ್ಕಾಯಿ ಬಿಡ್ತಾವೆ. ಅದು ಸಾಬುದಾನಿ ಅದು ಉಪ್ಪಿಟ್ಟು ಅಂತಂದ್ರೆ ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ನಾನು ಬಗರ್ ಅಂತೇನೆ ಅದಕ್ಕೆ. ನಾವು ಘಟಪ್ರಭಾ ಇದ್ದಾಗೆಲ್ಲ ಸಾಬುದಾನಿದು ಬಗರ್ ಅಂತ ಏನೇನೋ ಅಂತಿದ್ರು, ನಾವು ಅದ ರೂಢ ಆಗ್ಬಿಟ್ಟೈತೆ ಹೇಳ್ಬೇಕಂತಂದ್ರೆ. ಅದನ್ನ ಮಾಡ್ತೀವಿ, ಸಖತ್ತಂದ್ರೆ ಅದು ಟೇಸ್ಟ್ ಆಗ್ತೈತಿ. ಆದರೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ, ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಹಣ್ಣಷ್ಟೇ ತಿಂದಿರ್ತೀವಲ್ಲ, ಅದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ. ಇನ್ನು ಹೇಳಿದ್ನೆಲ್ಲ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತರಬೇಕಂತಂದು, ಇದನ್ನು ನನ್ನ ಮಗಳಿಗೆ ಅಂತ ತಂದ್ರೆ ಇದು ಬಂದು ನನ್ನ ಸೈಜ್ ಆಗಿಬಿಟ್ಟೈತಿ. ಇನ್ನು ಇದನ್ನ ವಾಪಸ್ ಕೊಡಬೇಕಂತ ಅಂದ್ಕೊಂಡಿದ್ವಿ, ಬೇಡ ಅಂತಂದು ನಮಗೂ ಹೆಂಗಾದರೂ ಬೇಕಂತ ಅಂದ್ಕೊಂಡು ಇದನ್ನ ಮನೇಲಿ ವಾಪಸ್ ಮಾಡೋಕ್ಕೆ ಹೋಗಲಿಲ್ಲ, ಮನೆಯಲ್ಲೇ ಇಟ್ಕೊಂಡ್ವಿ. ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಸಂದ ತರಬೇಕಂತ ಅಂದ್ಕೊಂಡಿದ್ವಿ, ಮತ್ತೆ ಒಂದು ತಂದ್ರೆ ಆಯ್ತು ಬೇಡ ಅಂತಂದು ಅದನ್ನೇನು ವಾಪಸ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನಾನು ಈ ಸರ ಹೆಂಗೆ ಮಾಡೇನಂತಂದ್ರೆ, ಮೊದಲೇಕ ಅವರು ತೀರಾ ಚಿಕ್ಕವರಿದ್ದಾಗ ಸೇಮ್ ಅಂದರೆ ಸ್ವಲ್ಪ ಕಲರ್ ಅಷ್ಟೇ ಚೇಂಜೇ ಇಲ್ಲಿಕ್ಕಂತಂದ್ರೆ ಸೇಮ್ ಬಟ್ಟೆನ ತೊಗೊತಿದ್ದೆ. ಯಾಕಂತಂದ್ರೆ ಅವರಿಬ್ಬರದು ಹೈಟ್ ಸ್ವಲ್ಪ ಸೇಮ್ ಐತಿ, ಎಲ್ಲರೂ ಅವ್ರಿಗೆ ಅವಳಿ ಜೋಳಿ ಅನ್ನೋರು, ಹೀಗಾಗಿ ಸೇಮ್ ಡ್ರೆಸ್ ಆಗ್ತಿದ್ದೆ. ಆಮೇಲೆ ಬೇಡ ಒಂದೇ ಥರನ ಬಟ್ಟೆ ಆಗ್ಬಿಡ್ತಾವೆ ಮನೆಯೊಳಗೆ ಅಂತಂದು ಬೇರೆ ಎಲ್ಲ ತರತ್ತಿದ್ದೆ. ಆದರೆ ಈ ಸರ ಹಂಗೆ ಮಾಡಿಲ್ಲ, ಸ್ವಲ್ಪ ಕಲರ್ ಅಷ್ಟೇ ಚೇಂಜ್, ಆದರೆ ಎಲ್ಲ ಡಿಸೈನು ಎಲ್ಲ ಸೇಮ್ ಅನ್ನೋಂಗೆ ಇದೊಂದು ಜೊತೆ ಅರ್ಬಿ ತೊಗೊಂಡಿನಿ. ಅಂತಂದರೆ ಇದು ಸ್ವಲ್ಪ ಅವ್ರಿಗೆ ಈ ಜೀನ್ಸ್ ಮೇಲೆ ಹಾಕೋಕೆಲ್ಲ ಚಂದ ಕಾಣ್ತೈತಿ. ಈಗಂತಂದ್ರು ಜೀನ್ಸ್, ಅದು ಪ್ಲಾಜೋ ಜೀನ್ಸ್ ಅಂತೂ ಸಿಕ್ಕಾಪಟ್ಟೆ ಅಂತಂದರೆ ಎಲ್ಲರೂ ಭಾಳ ತೊಗೋತಾರೆ. ಮಕ್ಕಳು ಅದನ್ನ ಈ ಥರ ಪ್ಲಾಜೋ ಜೀನ್ಸ್ ಈ ಥರ ಟಾಪು ಎಲ್ಲ ಬೇಕಂತ ಕೇಳತ್ತಿದ್ರು. ಇನ್ನು ದೊಡ್ಡವರಾದಂಗೆಲ್ಲ ಅವ್ರ ಮೇಲೆ ಚಾಯ್ಸಿಂಗ್ ಆಗಿಬಿಡತ್ತೆ ಬಟ್ಟೆದ್ದು. ನಾವು ಯಾವ ರೀತಿ ಹೇಳ್ತೀವಿ ಅದನ್ನೆಲ್ಲ ಅವರು ತಗೋದೇ ಇಲ್ಲ ಹೇಳ್ಬೇಕಂತಂದ್ರೆ. ಇನ್ನು ಇದೊಂದು ಕೂಡ ತೊಗೊಂಡ್ರೆ ಇದು ಚಂದ ಐತಿ ಹೇಳ್ಬೇಕಂತಂದ್ರೆ, ಆದರೆ ಇದು ಸಿಕ್ಕಾಪಟ್ಟೆ ಇದು ದೊಡ್ಡದೈತಿ ಹೇಳ್ಬೇಕಂತಂದ್ರೆ. ಇದು ದೊಡ್ಡವ್ರ ಸೈಜ್, ಇದನ್ನು ಕೂಡ ಫಿಟ್ಟಿಂಗ್ ಮಾಡಬೇಕು. ಇನ್ನು ಇದಕ್ಕೆ ಹಿಂದ್ಗಡೆ ಸ್ವಲ್ಪ ಕಸಿ ಎಲ್ಲ ಕೊಟ್ಟಾರ, ಅದೆಷ್ಟೋ ಕಟ್ಟಿದ್ರೂ ಭಾಳ ಲೂಸ್ ಆಕೈತಿ, ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ಇನ್ನು ಇದ್ರದ್ದು ವರ್ಕ್ ಐತಲ್ಲ, ಇದು ವರ್ಕ್ನೂ ಅಷ್ಟೇ ಚಲೋ ಐತಿ, ಚಂದ ಐತಿ ಹೇಳ್ಬೇಕಂತಂದ್ರೆ. ನನಗೂ ಈ ಥರ ಒಂದು ಟಾಪ್ ಬೇಕಾಯಿತು, ನನ್ನ ಸೈಜಿನ ಸಿಗಲಿಲ್ಲ. ಇನ್ನು ನನ್ನ ಸೈಜ್ಗಿಂತ ಒಂದು ಸೈಜ್ ಮಾತ್ರ ಅದು ಚಿಕ್ಕದಿತ್ತು. ಇನ್ನು ಅದನ್ನು ಮಗಳು ಇಷ್ಟಪಟ್ಟು ತೊಗೊಂಡ್ಳು. ಇನ್ನು ಸಣ್ಣ ಮಗಳಿಗೂ ಅದೇ ರೀತಿ ಅಂತಂದ್ರೆ ಅದೇ ರೀತಿನ ಒಂದು ಟಾಪ್ ತೊಗೊಂಡೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಂತಂದು ತೊಗೊಂಬಂದೀನಿ. ಇನ್ನು ಈ ಜೀನ್ಸ್ ತೊಗೊಂಬಂತಂದ್ರೆ ಸ್ವಲ್ಪ ಅದು ಸೈಜ್ ಇದು ಸಾಂದೈತಿ, ಇದು ಜೀನ್ಸ್. ಇದನ್ನ ವಾಪಸ್ ಮಾಡಿ ಇದನ್ನು ಕೂಡ ತೊಗೊಂಬರ್ಬೇಕು. ನಾವು ಎಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಇಲ್ಲೆಲ್ಲ ನೋಡಿ ತೊಗೊಂಬರ್ತೀವಿ ಅಂತಂದ್ರೂ ಈ ಥರ ಆಗಿಬಿಡ್ತೀವಿ. ಒಂದು ಚಿಕ್ಕದಾದ್ರೂ ಆಗ್ತೈತಿ, ಇಲ್ಲ ತೀರಾ ದೊಡ್ಡದಾದ್ರೂ ಆಗ್ತೈತಿ, ಈ ರೀತಿ ಆಗ್ತಾವೆ. ಇನ್ನು ಆನ್ಲೈನ್ ಒಳಗಂತಂದ್ರೆ ಹಿಂಗೆ ಸಿಕ್ಕಾಪಟ್ಟೆ ಬರೀ ಹಿಂಗೆ ಆಗ್ತಿರ್ತಾವೆ. ಅದನ್ನೆಲ್ಲ ಎಕ್ಸ್ಚೇಂಜು ರಿಟರ್ನು, ಸ್ವಲ್ಪ ಏನಾದರೂ ಕ್ವಾಲಿಟಿ ಸರಿ ಇರ್ಲಿಕ್ಕಂದ್ರೆ ರಿಟರ್ನ್ ಹಾಕಿಬಿಡೋದು, ಇಲ್ಲಾಂತಂದರೆ ಎಕ್ಸ್ಚೇಂಜ್ ಎಲ್ಲ ಮಾಡ್ತಾನೆ ಇರ್ತೀವಿ. ಈ ಸರ ಅದೆಲ್ಲ ಆನ್ಲೈನೊಳಗೆ ಏನು ಬೇಡ, ಇಲ್ಲೇ ಲೋಕಲ್ ಶಾಪ್ ಒಳಗೆ ತರಬೇಕಂತ ಹೋದ್ರೂ ಈ ರೀತಿ ಆಗ್ತೈತಿ ಹೇಳ್ಬೇಕಂತಂದ್ರೆ. ಹಾಗಾಗಿ ಅದನ್ನ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇನ್ನು ಅವರು ನಮಗೇನಾದರೂ ವಾಪಸ್ ಹಂಗೆ ಬರೋಕೆ ಸಾಧ್ಯನೇ ಇಲ್ಲ. ಒಂದು
ನ್ಯಾಪ್ಕಿನ್ ಆದರೂ ಕೊಡಿ ಅಂತಂತಂದು ಇಸ್ಕೊಂಬರೋದನ್ನು. ಈ ಥರ ಎಲ್ಲ ನಾವು ಲೋಕಲ್ ಶಾಪ್ ಒಳಗೆ ಹೋದ್ರೆ ನಾವು ಎಷ್ಟು ಬಟ್ಟೆ ತೊಗೊಂಡ್ರು ಒಂದಾದರೂ ನ್ಯಾಪ್ಕಿನ್ ಅವರು ಫ್ರೀ ಕೊಡ್ತಾರೆ. ಇನ್ನು ಇದು ಟಾಪ್ ಚಿಕ್ಕ ಮಗಳಿಗೆ, ಇದು ಕೂಡ ಅಷ್ಟೇ ಈಗ ಒಂದು ತೋರಿಸಿದ್ನೆಲ್ಲ ಟಾಪು ಅದೇ ರೀತಿ ಐತಿ ಡಿಸೈನ್, ಆದರೆ ಸ್ವಲ್ಪ ಕಲರ್ ಚೇಂಜ್. ಹಾಗಾಗಿ ಇದು ಕೂಡ ತಂದೀನಿ. ಇದು ಎರಡು ಕೂಡ ಸೇಮ್ ಬಟ್ಟೆ, ಸೇಮ್ ಡಿಸೈನು, ಆದರೆ ಸ್ವಲ್ಪ ಡಿಸೈನ್ ಮಾತ್ರ ಬೇರೆ. ಅದು ಮುಂದ್ಗಡೆ ಸ್ವಲ್ಪ ನೀರಿಗೆಲ್ಲ ಬಂದೈತಿ, ಇದು ಪ್ಲೇನ್ ಆಗಿ ಬಂದೈತಿ. ಎರಡು ಕೂಡ ಅಷ್ಟೇ ಚಲೋನ್ಯಾಗ ಅದಾವು. ಇನ್ನು ಇವೆರಡು ಟಾಪ್ ಸೇಮ್ ಆಯಿತು. ಇನ್ನು ಈ ಟಾಪ್ ತೋರ್ಸಾತೀನಲ್ಲ ಇದು ಕೂಡ ಸೇಮ್ ತೊಗೊಂಡೀನಿ. ಇದ್ರದ್ದು ವರ್ಕ್ ಚಲೋ ಐತಿ, ಆದರೆ ನಂದು ಇದ್ರದ್ದು ಸ್ಲೀವ್ಸ್ ಇಷ್ಟ ಆಗಲಿಲ್ಲ, ಸ್ವಲ್ಪ ಉದ್ದ ಇತ್ತು. ಇನ್ನು ಅದು ಬಲೂನ್ ಟೈಪ್ ಸ್ಲೀವ್ಸ್ ಎಲ್ಲ ಇತ್ತು, ಸ್ವಲ್ಪ ಅದು ಇಷ್ಟ ಆಗಲ್ಲ. ಆದರೂ ವರ್ಕು ಮತ್ತು ಅವ್ರಿಗೆ ಕರೆಕ್ಟ್ ಸೈಜ್ ಆಗೈತಿ. ಇನ್ನು ಮಕ್ಕಳು ಇಷ್ಟಪಟ್ಟು ತೊಗೊಂಡ್ಲು ಹೋಲ್ಬಿಡ ಅಂತಂದು ಅವ್ರು ಇಷ್ಟನ ಅಂತಂದು ಬಿಟ್ಬಿಟ್ಟೆ. ಇನ್ನು ಅದಕ್ಕೆಲ್ಲ ಅಲ್ಲೇ ಪ್ಯಾಂಟು ಅದೆಲ್ಲ ಅವರೇ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರು. ಈ ಟಾಪಿಗೆ ಇದೆ ಪ್ಯಾಂಟ್ ಬೇಕಂತಂದು ಪ್ರತಿಯೊಂದೂ ಈ ಸರ ಅವರೇ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾರ. ನನಗೆ ಜಾಸ್ತಿ ಏನು ತಿಳಿನವಿಲ್ಲ, ಸ್ವಲ್ಪ ಅನ್ನಿಸ್ತಿತ್ತು ಎಲ್ಲ ಅವರ ಮಾಡ್ಕೊತಾರಂತಂದು. ಆದರೆ ಅದು ಒಂದು ದೊಡ್ಡ ತಿಳಿನವು. ನಾವೇ ಎಲ್ಲ ಬಟ್ಟೆ ತರೋದು, ಇನ್ನು ಅವ್ರದ್ದೆಲ್ಲ ಕೆಲಸ ಅವರೇ ಮಾಡ್ಕೋದು, ಅವ್ರ ಬಟ್ಟೆ ಎಲ್ಲ ಅವರೇ ಸೆಲೆಕ್ಷನ್ ಮಾಡೋದು, ಒಂಥರ ಇದು ಖುಷಿ ಕೊಡತ್ತಿ. ಇನ್ನು ನಾವೇನಾದರೂ ಮೊದಲೇಕೆಲ್ಲ ಅವ್ರ ಬರ್ತಡೇಕಾಗಲಿ ಏನಾದರೂ ಹಬ್ಬಕ್ಕಾಗಲಿ ಏನಾದರೂ ಬಟ್ಟೆ ತರಕ್ಕೆ ಹೋದ್ರೆ ಈ ಲೆಹಂಗಾ ಕುರ್ತಾ ಬರೀ ಇದೇನೋ ಎಲ್ಲ ತರ್ಕೊಂಬಂದುಬಿಡ್ತಿದ್ವಿ. ಇವಾಗ ಅವರೆಲ್ಲ ಮಾಡ್ಕೊತಾರಲ್ಲ ಜಾಸ್ತಿ ಜೀನ್ಸ ಬೇಕಂತಾರ, ಏನೋ ಗೊತ್ತಿಲ್ಲ, ಇವಾಗ ಅದು ಟ್ರೆಂಡ್ ಆಗಿರ್ಬೋದು. ಇನ್ನು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಈ ಥರ ಎಲ್ಲ ಅರ್ಬಿ ತೊಗೊತಾರೆ. ಹೇಳ್ಬೇಕಂತಂದ್ರೆ ನಮ್ಮ ಮುಂದೆ ಬಂದು ಇದೇ ಥರ ಬೇಕಂತ ಕೇಳ್ತಾರೆ. ಅದೆಲ್ಲ ಮೊದಲೇಕೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿರ್ತಾರೆ. ಎಲ್ಲ ಮಕ್ಕಳನ್ನ ನಾವು ಪ್ರತಿಯೊಂದರಲ್ಲೂ ಅಬ್ಸರ್ವ್ ಮಾಡ್ತಿರ್ತೀವಿ. ನಮಗೆಲ್ಲ ಗೊತ್ತಿದ್ದೂ ಅವ್ರಿಗಿಂತ ನಾವು ಏನೋ ಗೊತ್ತು ಇಲ್ಲದೆ ಇರ್ತೀವಲ್ಲ ಅದು ಅವ್ರಿಗೆ ಗೊತ್ತಿರೋಂಗಿಲ್ಲ, ಅಷ್ಟೇ ಇರ್ತೈತಿ. ನಾ ಬಟ್ಟೆನೂ ಎಲ್ಲ ನೋಡಿದ್ದಾಯ್ತು, ಯಾವುದು ಚಿಕ್ಕದೈತಿ, ಯಾವುದು ದೊಡ್ಡದೈತಿ, ಯಾವುದು ವಾಪಸ್ ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಯಾವುದು ವಾಪಸ್ ಕೊಟ್ಟು ಇನ್ನೂ ದೊಡ್ಡ ಸೈಜ್ ತರಬೇಕು ಅದನ್ನೆಲ್ಲ ನೋಡಿದ್ದಾಯ್ತು. ಇನ್ನು ಅದನ್ನೆಲ್ಲ ಮತ್ತೆ ಯಾವುದೇ ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಮತ್ತೆ ಉಳಿದಿದ್ದೆಲ್ಲ ಬ್ಯಾಗ್ಗಳಿಗೆ ಹಾಕಿ ಇಟ್ಟುಬಿಡ್ಬೇಕು. ಇನ್ನು ನಾಳೆ ಮಹಾಶಿವರಾತ್ರಿ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇನ್ನು ಇವಾಗ ಎಲ್ಲ ಕೆಲಸ ಬೇಗ ಮಾಡಿ ಮಲ್ಕೊಂಡ್ಬಿಟ್ರೆ ನಾಳೆ ಸ್ವಲ್ಪ ಬೇಗ ಹೇಳೋಕ್ಕಾಗ್ತೈತಿ. ಯಾಕಂತಂದ್ರೆ ಮಕ್ಕಳು ಕೂಡ ಉಪವಾಸ ಮಾಡ್ತಿರ್ತಾರೆ, ಅವ್ರನ್ನೂ ಕೂಡ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು. ಇನ್ನು ಸಾಯಂಕಾಲ ಕರ್ಕೊಂಡು ಹೋಗ್ಬೇಕಂತಂದ್ರೆ ಉಪವಾಸ ಇರ್ತಾರಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಹೀಗಾಗಿ ಎಲ್ಲ ಬೇಗ ಕೆಲಸ ಮಾಡಿ ಅವ್ರಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಇನ್ನು ಕಿಚನ್ ಒಂದು ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ಇನ್ನು ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.